ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಈ ಬ್ಲೌಸ್ ಚೆಸ್ಟ್ ಬಂದುಬಿಟ್ಟು 38, ಹಾಗೆ ನೆಕ್ ತೊಗೊಂಡಿದ್ದೀನಿ 3 ನೆಕ್ ಬಿಡ್ತು, ಶೋಲ್ಡರ್ 3 ಇಂಚ್ ತೊಗೊಂಡಿದ್ದೀನಿ, ಬ್ಯಾಕ್ ನೆಕ್ಕು 10 ಇಂಚ್ ತೊಗೊಂಡಿದ್ದೀನಿ, ವೆಸ್ಟ್ ಬಂದುಬಿಟ್ಟು 8 ಇಂಚ್ ತೊಗೊಂಡಿದ್ದೀನಿ, ಹಾಗೆ ಹಾರ್ಮೋಲ್ ಬಂದುಬಿಟ್ಟು 6 ಇಂಚ್ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ 3 ಇಂಚಿಗೆ ನೆಕ್ ಬಿಡ್ತಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ನೆಕ್ 10 ಇಂಚ್ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಒಂದು ಅರ್ಧ ಇಂಚು ಕೆಳಗೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡಿದ್ಮೇಲೆ 3.5ಗೆ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಮೇಲ್ಗಡೆ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಒಂದು ಬೋಟ್ ನೆಕ್ ಟೈಪು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಸಿಂಪ್ಲಿ ಒಂದು ಬೋಟ್ ನೆಕ್ ಟೈಪು ಒಂದು ಮಾರ್ಕಿಂಗ್ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಸೊ ನಾವು ಈ ಸೈಡ್ ಕೂಡ ಒಂದು ಡಿಸೈನ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ನಾವು ಸಾದಾ ಬ್ಲೌಸು ಸ್ಟಿಚಿಂಗ್ ಅಂದರೆ ಜಾಸ್ತಿ ಡಿಸೈನ್ ಬೇಡ, ಸಿಂಪಲ್ಲಾಗಿ ನಾವು ಒಂದು ಡಿಸೈನ್ ಮಾಡ್ಕೊಳ್ಳೋಣ ಅಂದರೆ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇದನ್ನು ನೀಟಾಗಿ ಇದು ಹೇಗಿದೆ ಹಾಗೆ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಕಟ್ ಆದಮೇಲೆ ಈಗ ಓಪನ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಬ್ಲೌಸ್ ಪೀಸ್ ತೊಗೊಳ್ಳೋಣ. ಈ ಬ್ಲೌಸ್ ಪೀಸ್ ಮೇಲೆ ಈ ಲೈನಿಂಗ್ ಬ್ಲೌಸ್ನ ಈ ರೀತಿಯಾಗಿ ನಾವು ಉಲ್ಟಾ ಇಟ್ಕೊಂಡು ಇದನ್ನು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಮೇಲ್ಗಡೆ. ಸೊ ಡಿಸೈನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಾವು ಸ್ಟಿಚ್ ಯಾವ ರೀತಿ ಹಾಕಿದ್ರೆ ಮತ್ತು ಅದು ಯಾವ ಕಡೆನಾದರೂ ಡಿಸೈನ್ ಬೇರೆ ಥರನೇ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಸ್ಟಿಚ್ ಹಾಕೊಳ್ಳೋ ಮುಂದೆ ನಿಧಾನವಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಡಿಸೈನ್ ಹೇಗೆ ಬರುತ್ತೆ ಹಾಗೆ ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ ಸ್ಟಿಚ್ನ, ಯಾಕಂದರೆ ಪ್ರಾಬ್ಲಮ್ ಮತ್ತು ಈಗ ನಾವು ಸ್ಟಿಚ್ ಹಾಕಿದ ಮೇಲೆ ತಿರ್ಗಾ ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಡಿಸೈನ್ ಮಾಡುವಾಗ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇದು ಆಯಿತು ನಮ್ಮದು ಒಂದು ಸ್ಟಿಚ್ಚು. ಸೊ ಇದನ್ನು ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಸೊ ಸ್ವಲ್ಪ ಡಿಸೈನ್ನ ನೋಡಿ ಕಟ್ ಮಾಡ್ಕೊಳ್ಳಿ, ಮತ್ತು ನಮ್ಮದು ಡಿಸೈನ್ ಕೆಡಬಾರ್ದು. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ನೀಟಾಗಿ ಕಟ್ ಮಾಡಿಕೊಂಡು ನಾವು ಮತ್ತೆ ಇದನ್ನು ಸ್ಟಿಚ್ ಹಾಕ್ಕೊಳ್ಳೋಣ ಮೇಲ್ಗಡೆ. ಸೊ ಸ್ವಲ್ಪ ಈ ರೀತಿಯಾಗಿ ಕಟ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಡಿಸೈನು ಸ್ವಲ್ಪ ನೀಟಾಗಿ ಬರಲಿ ಅಂತ ಈ ರೀತಿಯಾಗಿ ಕಟ್ ಹಾಕ್ಕೊಂಡು ಈಗ ನಾವು ಈ ಕೆಳಗೆ ಒಂದಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1/2 ಇಂಚ್ ಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಕೆಳಗಡೆ ಬೇರೆ ಬಟ್ಟೆ ತೊಗೊಂಡು ಹಚ್ಚೋದಿಲ್ಲ. ಸೊ ಇದರಲ್ಲೇ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆಗಿದ್ಮೇಲೆ ಇದನ್ನು ಸ್ವಲ್ಪ ಈಗ ಸೀದಾ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ನೀಟಾಗಿ ಸೀದಾ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ. ಸೊ ಸ್ಟಿಚಿಂಗ್ ಆಗುವಾಗ ಮತ್ತು ಇದು ಆಗಬಾರ್ದು, ಡಿಸೈನ್ ಕೆಡಬಾರ್ದು. ಸೊ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ನಾವು ಫೋಲ್ಡಿಂಗ್ ಮಾಡಿಕೊಂಡು ಮೇಲೆ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕೊಳ್ಳೋಣ.
ಸೊ ನಾವು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಸೊ 1/4 ಇಂಚ್ ಬಿಟ್ಟು ನೀವು ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಸೊ ನೀಟಾಗಿ ಬರುತ್ತೆ ಕೂಡ, ಡಿಸೈನ್ ಕೂಡ ತುಂಬ ನೀಟಾಗಿ ಕೂಡ ಬರುತ್ತೆ. ಸೊ ತುದಿಯಲ್ಲಿ ಹಾಕಿದರೆ ಸ್ವಲ್ಪ ಮುದಡೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸೊ ಈ ರೀತಿಯಾಗಿ ಡಿಸೈನ್ ಆಗಿದೆ. ಸೊ ನೀವು ಬೇಕಿದ್ರೆ ಸ್ವಲ್ಪ ಐರನ್ ಕೂಡ ಮಾಡ್ಕೊಳ್ಬೋದು ಮೇಲ್ಗಡೆ. ಸೊ ಕ್ಲಿಯರಾಗಿ ಕೂರುತ್ತೆ. ಸೊ ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳೋಣ, ಈ ರೀತಿಯಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಬ್ಯಾಕ್ ಸೈಡು ಬಟ್ಟೆಯಲ್ಲಿ. ಸೊ ಈ ರೀತಿ ನಾವು ಸ್ಟಿಚ್ ಹಾಕೊಂಡ್ಮೇಲೆ ಸೈಡು ಸ್ಟಿಚ್ ಹಾಕೊಳ್ಳೋಣ ಈ ರೀತಿಯಾಗಿ. ಸೊ ಈ ರೀತಿ ಆದಮೇಲೆ ನಾವು ಬಟ್ಟೆ ಈ ಕಡೆ ಸೈಡೆಲ್ಲ ಉಳಿದಿರೋ ಬಟ್ಟೆನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ವೇಸ್ಟ್ ಬಟ್ಟೆಯನ್ನು ತೆಗೆದುಬಿಡೋಣ. ಸೊ ಇದಾದಮೇಲೆ ನಾವು ಟಕ್ಸ್ ಹಿಡಿಯೋಣ. ಸೊ ಟಕ್ಸ್ ಹಿಡಿಯೋಕ್ಕಿಂತ ಮುಂಚೆ ನೋಡಿ, ನಾನು ಸೆಂಟರ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸೆಂಟರ್ ತೊಗೊಂಡು ಒಂದು 4 ಇಂಚಿಗೆ ನಾನು 4 ಇಂಚಿಗೆ ಇಲ್ಲಿ ಲೆಂತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ತೊಗೊಂಡು ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ವಲ್ಪ ರಬ್ಬಾಗಿ ಮಾರ್ಕ್ ಮಾಡಿ, ನಾನು ಈ ಕಡೆ ಕೂಡ ಈ ರೀತಿಯಾಗಿ ಇಟ್ಕೊಂಡು ಈ ಕಡೆ ಸ್ವಲ್ಪ ಇದು ಮಾಡ್ತೀನಿ. ಸೊ ಈ ಕಡೆಯೂ ಸ್ವಲ್ಪ ಕಾಣಲಿ ಅಂತ ರಬ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಟಕ್ಸ್ ಹಿಡಿತಾ ಇದ್ದೇನೆ. ಸೊ 2 ಸೈಡು ಇದೇ ಥರ ನಾನು ಟಕ್ಸ್ ಇಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಟಕ್ಸ್ ಹಿಡಿದ್ಮೇಲೆ ಸೊ ಏನಾದರೂ ಸ್ವಲ್ಪ ದಾರ ಗಿರ ಇದ್ದರೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಸೊ ನಮ್ಮ ಬ್ಯಾಕ್ ಬ್ಲೌಸ್ ಡಿಸೈನ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಶೇರ್ ಹಾಗೂ ಕಮೆಂಟ್ ಕೂಡ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಬ್ಲೌಸ್ ಡಿಸೈನ್ ಕೂಡ ಯಾವ ರೀತಿಯಾಗಿ ಅಂತ ಹೇಗಿದೆ ಅಂತ ತಿಳಿಸಿ ನನಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.